ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರೋ? ನಾನು ಚೆನ್ನಾಗಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ ಡಿಲೀಟ್ ಆಯಿತು. ಯಾವುದು ಅಂದರೆ ಜ್ಯೋತಿ ಕನ್ನಡ ಬ್ಲಾಗ್ ಮಾಡ್ತಿದ್ದೆ ನಾನು. ಏನಕ್ಕೆ ಡಿಲೀಟ್ ಆಗ್ಬಿಡ್ತು ಅಂದ್ರೆ ಗೂಗಲ್ ಐಡಿನೇ ಡಿಲೀಟ್ ಆಗ್ಬಿಡ್ತು, ಎಲ್ಲ ಡಿಲೀಟ್ ಆಗ್ಬಿಡ್ತು. ಮತ್ತು ಮೊಬೈಲ್ನ ಕ್ಲಾಸ್ ಮಾಡಿಸ್ಬಿಟ್ಟು ಹೊಸದಾಗಿ ಜ್ಯೋತಿ ಗಾಣಿಗ ಬ್ಲಾಗ್ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಪ್ಲೀಸ್ ಎಲ್ಲರೂ ನಂಗೆ ಸಪೋರ್ಟ್ ಮಾಡಿ. ಮತ್ತು ಇವತ್ತಿನ ಬ್ಲಾಗ್ ಏನಂದರೆ, ಇವತ್ತು ಸಂಡೇ ಸ್ಪೆಷಲ್ ಮೀನು ಕಬಾಬ್ ಮತ್ತು ಚಿಕನ್ ರೋಸ್ಟ್ ಮಾಡ್ತೀವಿ. ಬನ್ನಿ ಇವಾಗ ಮೀನನ್ನ ಕಲಿಸ್ಬೇಕು. ನನ್ನ ಮಕ್ಕಳು ಕಲಿಸ್ತಾರಂತ ಅವ್ರಿಗೆ ಹೆಲ್ಪ್ ಮಾಡ್ತೀನಿ. ನಾವು ಮೀನು ಕಬಾಬ್ ಮಾಡ್ತಾಯಿದ್ದೀವಿ. ಮೀನು ಕಬಾಬ್ ಮಾಡೋಕ್ಕೆ ಮೀನು ಕಬಾಬ್ ಪೌಡರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 2 ಮೊಟ್ಟೆ, ಅಲ್ಲ ತರಕಾರಿ. ಇದು ಮೀನು 1.5 kg ಐತೆ. ಇದು ಚಿಕನು ರೋಸ್ಟ್ ಮಾಡ್ತೀನಿ. ನನ್ನ ಮಗಳು ಕಬಾಬ್ಗೆ ಮಾಡ್ತಾಳ. ನಂಗೆ ಎಷ್ಟು ಸಹಾಯ ಮಾಡ್ತಾರೆ ನೋಡಿರಿ ಇಬ್ರು. ನನ್ನ ಮಗನು ಕಲಿಸ್ಬೇಕು ಅಂತಳ, ನನ್ನ ಮಗಳು ಕಲಿಸ್ಬೇಕು ಅಂತ. ಮೊಟ್ಟೆ ಹಾಕ್ತಾವ್ರೆ ಈಗ 2 ಮೊಟ್ಟೆ. ಸಂಡೇ ಸ್ಪೆಷಲ್ ಮೀನ್ ಕಬಾಬ್ ಚಿಕನ್ ರೋಸ್ಟ್. ಚೆನ್ನಾಗಿ ಕಲಿಸಿ ಏನು ಗೊತ್ತಾ, ನಮ್ಮ ಮನೆಯವ್ರು ಇದ್ರ ನಮ್ಮ ಮನೆಯವರೇ ಕಲಿಸ್ಕೊಡೋರು. ನಮ್ಮ ಮನೆಯವರು ಇಲ್ಲ, ಇವಾಗ ಕೆಲ್ಸಕ್ಕೆ ಹೊಂಟೋಗಾರ. ಅದಕ್ಕೆ ನನ್ನ ಮಗಳೇ ಕಲಿಸ್ತಾವಳ. ನಾನು ಜಾಸ್ತಿ ಏನು ಕಲಿಸಲ್ಲ. ಕೈ ತೆಗಿದ. ಇವತ್ತು ನಾವು ಚಿಕನ್ನು ಮತ್ತು ಮೀನು ಮಾಡತ್ತೆ ಇದ್ದೀವಿ. ಇಲ್ಲಿ ನೋಡಿ, ನಮ್ಮ ಅಕ್ಕ ಕಲಿಸ್ತಾವಳೆ. ಇಲ್ಲಿ ನೋಡಿ ಹೇಗಿದೆ, ಅವಳಂಗೆ ಇದೆ. ಇವಾಗ ಸ್ವಲ್ಪ ಕಾರ್ನ್ ಪೌಡ್ರ್ ಹಾಕ್ತಾಯಿದ್ದೀವಿ. ಮುಡ್ಕಾಯಿತು ಅದನ್ನು ಚೆನ್ನಾಗಿ ತಿರಿ ಕೈಯಲ್ಲಿ. ಸಾಕು, ಸ್ವಲ್ಪನೇ ಹಾಕಿರೋದು. ಇಲ್ಲಕ್ಕಪ್ಪ, ತೆಳ್ಳಾಗ್ಬಿಡ್ತಾವ. ತೆಳ್ಳಗಿದೆ ಸರಿ. ಮಕ್ಕ ನೋಡಿ ಹೆಂಗದ, ಹೆಂಗಷ್ಟ. ಈ ಕೊತ್ತಿಗಳಂತೂ ಅನ್ನ ಹಾಕ್ತಾರ, ಅಯ್ಯೋ 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 ಅನ್ಸ್ಬಿಡ್ತಾವ. ನಮ್ಮಲ್ಲಿ 4 ಬೆಕ್ಕಳವ, 4 ನನ್ನ ಅಯ್ಯೋ ಅನ್ಸ್ಬಿಡ್ತಾವ. ಕ್ಯಾಟ್ ಏನೇ ಅಂದ್ರಿ ಬೇಲಿ ಕ್ಯಾಂಚಿ ಅದೆಲ್ಲ ಕ್ಯಾಂಚಿ. ಇವಾಗ ಒಂದೊಂದು ಮೀನು ಹಾಕೋತಾವಿ. ಚೆನ್ನಾಗಿ ಕಲಿಸ್ತಾರೆ ಸರಿ, ಒಡೆದಾಕ್ಬಿಡ್ತಾನೆ. ಇಲ್ಲಾಂದ್ರೆ ಇವರು ನಾ ಮಾಡಬೇಕು ಅಂತಾರ. ನೀಟಾಗಿ ಕಲ್ಸಕ್ಕೆ ಬರಲ್ಲ ಇವ್ರಿಗೆ. ಕಲಿಸ್ತಿಲ್ವೇಲಿ ನನ್ನ ಹೊಟ್ಟೆ ಉರಿಸ್ತಾರೆ. ಭಾನುವಾರ ಬಂದ್ಬಿಟ್ರಂತೂ ನನಗೆ ಮನೇಲಿ ಬೇಡ, ನನ್ನ ಕಷ್ಟ. ಅವಳಿಗೆ ಇವು ಹೊಡೆದು, ಇವ್ಳಿಗೆ ಹೊಡೆದು, ಇದೇ ರಾಮಣ್ಣ. ಇವಾಗ ಬರೋದಕ್ಕೆ ನಾವು ನಾಳೆ ಇವತ್ತು ದಿನ ಪೂರ್ತಿ ಕಲಿಸ್ತಾಳೆ. ನಾಳಿದ್ದು ಮಾಡಲ್ಲ, ಫ್ರಿಜ್ಜಲ್ಲಿ ಮಾಡಿಬಿಟ್ಟು ನಾಳಿದ್ದು ಮಂಗಳವಾರ ತಿನ್ಬೇಕಾಯ್ತ. ಆ ರೀತಿ ಕಲಿಸ್ತಾಳೆ. 1 ಗಂಟೆ ಟೈಮ್ ಆಯಿತು ಕಲ್ಸಕ್ಕೆ ಕೂತ್ಕೊಂಡು. ಮೀನ್ಗೆ ನೊಂದ್ಬಿಟ್ಟದೇನ ಅಂದ್ಬಿಟ್ಟು ಹಂಗೆ ಕಲಿಸ್ತಾವಳ ನನ್ನ ಮಗ. ಮುಳ್ಳು ಚುಚ್ಬಿಟ್ಟ ಕೈಗೆ ಫಸ್ಟೇ ಬೆಳ್ಳುಳ್ಳಿ ಇಕ್ಕಬಿಟ್ಟದ ಅಂತಿದೆ. ಇವಾಗ ಇದನ್ನ ಕಲಸಿ ರೆಡಿ ಆಯಿತು. ಕೈ ತೊಳೆಗೂ ಸಾಕು. ಆಮೇಲೆ ಕಲಸೆ. ಆಮೇಲೆ ಚಿಕನ್ ರೋಸ್ಟ್ ಮಾಡ್ತೀನಿ. ಇವಾಗ ಮೀನನ್ನ ಒಂದು 5 ಗಂಟೆ, ಇವಾಗ ಟೈಮ್ ಬಂದು 3 ಗಂಟೆ ಆಗದ. 3 ಗಂಟೆ ಆದಮೇಲೆ 5 ಗಂಟೆಗೆ ಮಾಡ್ತೀನಿ. ಯಾಕಂದರೆ ಆವಾಗ ಎಲ್ಲ ಕೆಲಸ ಮಾಮೂಲಿ ಅಡುಗೆ ಟೈಮ್ ಆಗುತ್ತಲ್ಲ. ಹೋಗಿ ಮಾಡೋ ಗಂಟೆ ಒಂದು 6 ಗಂಟೆ ಆಗಿರುತ್ತೆ, ಬೇಯಿಸೋ ಗಂಟೆ. ಆಮೇಲೆ ಚಿಕನ್ ರೋಸ್ಟ್ ಮಾಡಿಬಿಟ್ಟು ಎಲ್ಲ ಊಟ ಮಾಡೋದೆ. ಆಮೇಲಿಂದ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ನನ್ನ ಮಗ ನಾನು ಕಲಿಸ್ಬೇಕು ಅಂದ್ಬಿಟ್ಟು ಮುನ್ಸ್ಕೊಬಿಟ್ಟನ, ಅಳ್ತಾವನ. ಅಯ್ಯೋಯ್ಯೋ ನನ್ನ ತಳ್ಬೇಡ ಪ್ಲೀಸ್, ಮುನ್ಸ್ಕೊಬೇಡ. ಆಮೇಲೆ ಮುನ್ಸ್ಕೊಂಡು ತಳ್ತಾವನ. ಬಿಡು, ನಾವು ಹೋಯ್ತೀನಿ, ಪಾತ್ರೆ ಬೆಳಗ್ಬೇಕು. ನೋಡಿ ಇವ್ರ ಆಟ ಅಂತೂ ಬಿಡೋಲ್ಲ. ಇವನು ಕಲಿಸ್ಬೇಕಂತ. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಕಲಿಸು ಅನ್ನೋ. ಇದು ಒಂದು ಸ್ವಲ್ಪ
ಮೀನನ್ನ ತಂದುಬಿಟ್ರ ಅದು ಕುಳು ಕುಳು ಅಂತ, ಅದಕ್ಕೋಸ್ಕರ ಏನೋ ಇದು ಇಟ್ಕೊತಾ ಇಲ್ಲ. 2-3 ಸತಿ ಹಂಗೆ ಆಗಿತ್ತು. ಐಸ್ಗಾಕಿರೋ ಮೀನು ಫ್ರಿಜ್ಗಾಕಿರೋ ಮೀನು ತಗೊಬಂದ್ಬಿಟ್ಟು ಹಿಂಗೆ ಕಲಸಿದ್ರೆ ಈ ರೀತಿ ಆಗ್ಬಿಡ್ತಿತ್ತು. ನೋಡೋ ಇನ್ನೊಂದು ಅರ್ಧ ಗಂಟೆ ಬಿಟ್ಬಿಟ್ಟು ನೋಡ್ತೀನಿ, ಅವಾಗ ಏನಾರ ಇನ್ನೊಂದು ಸ್ವಲ್ಪ ಪೌಡ್ರ್ ಹಾಕ್ಬೇಕು ಏನೋ ನೋಡ್ಬಿಟ್ಟು ಇದು ಮಾಡೋದು. ಇವಾಗ ಮೀನನ್ನ ಕಲಿಸ್ತಾಯಿತ್ತು ಆವಾಗಲೇ, ಅದೇ ಒಂದು ಸ್ವಲ್ಪ ಹೊತ್ತಿರಲಿ ಅಂತ. ಇವಾಗ ಚಿಕನ್ ರೋಸ್ಟ್ ಮಾಡಬೇಕು. ಅದಕ್ಕೋಸ್ಕರ ಈರುಳ್ಳಿ, ಟೊಮೊಟೊ, 1 ಟೊಮೊಟೊ ತಗೊಂಡು 2 ಈರುಳ್ಳಿ ಕಟ್ ಮಾಡ್ಕೊಂಡಿನಿ, ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಇದು ದಪ್ಪ ಮೆಣಸಿಕಾಯಿ, ಕ್ಯಾಪ್ಸಿಕಮ್ಮು ಮತ್ತು ಪುದೀನ ಸೊಪ್ಪು, ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಶುಂಠಿ ಬೆಳ್ಳುಳ್ಳಿ ಮನೇಲಿ ಇಲ್ಲ, ಶುಂಠಿ ಅದ ಬೆಳ್ಳುಳ್ಳಿ ಖಾಲಿ ಆಗ್ಬಿಟ್ಟದ, ಅದಕ್ಕೋಸ್ಕರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಚಿಕನ್ ಮಸಾಲ ಒಂದು ಇಷ್ಟನ್ನೆಲ್ಲ ಹಾಕ್ತೀನಿ. ಮತ್ತು ಚಿಕನ್ನ ತೊಳೆದು ಇಟ್ಕೊಂಡಿನಿ. ಟೇಬಲ್ ಮೇಲೆಲ್ಲ ನೀರೆಲ್ಲ ಚೆಲ್ಕೊಂಡು ಖರ ಆಗ್ಬಿಟ್ಟದ. ಪೇಪರ್ ಹಾಸಿದ್ದೆ, ಟೇಬಲ್ ಖರ ಆಯ್ತು ಅಂತ ಪೇಪರ್ ಖರ ಆಗ್ಬಿಟ್ಟದೆ. ಇದನ್ನ ನಾಳೆ ಚೇಂಜ್ ಮಾಡ್ಬೇಕು. ಇವತ್ತು ನಾನ್ ವೆಜ್ ಮಾಡ್ತೀವಲ್ಲ, ನಾಳೆ ಚೇಂಜ್ ನಾಳೆಗೆ ಎಲ್ಲನೂ ಎತ್ತಾಕಿ ಬೇರೆ ಪೇಪರ್ ಹಾಕ್ಬೇಕು. ಇವತ್ತು ಎಲ್ಲ ಸುರಿದು ಮಡಗ್ಬಿಟ್ಟಾಳ ನನ್ನ ಮಗ, ಏನೇನೋ ಸುರಿದು ಮಾಡಿಬಿಟ್ಟಾಳ. ಚೆನ್ನಾಗಿತ್ತು ಟೇಬಲು. ಮತ್ತು ಈಗ ರೋಸ್ಟ್ ಮಾಡೋಣ ಬನ್ನಿ. ಕಬಾಬ್ನು ಬೇಯಿಸ್ಬೇಕು. ಇವಾಗ ಕಾಫಿ ಕುಡ್ಕೊಂಡು ಕಬಾಬ್ ಬೇಯಿಸ್ತೀನಿ. ಎಣ್ಣೆ ಹಾಕಿನಿ. ಈ ಎಣ್ಣೆ ಯಾವುದಪ್ಪ ಅಂದರೆ ಇದು ಬೋಂಡ ಬೇಯಿಸಿದ್ವಿ, ಅದೇ ಎಣ್ಣೆ ವೇಸ್ಟ್ ಮಾಡಬಾರ್ದು ಅಂದ್ಬಿಟ್ಟು ಅದನ್ನೇ ಬಳಸ್ತಾವನಿ. ಬೋಂಡ ಬೇಯಿಸಿರೋ ಎಣ್ಣೆ ಕಾಯಕ್ಕೆ ಮಾಡಿದ್ದೀನಿ. ಸ್ವಲ್ಪನೇ ಎಣ್ಣೆ ಹಾಕಿನಿ, ಯಾಕಂದರೆ ಚಿಕನು ಜಿಡ್ನಂಶ ಅಲ್ವ, ಅದಕ್ಕೆ ಸ್ವಲ್ಪನೇ ಎಣ್ಣೆ ಹಾಕೋದ್ರೂ ಜಾಸ್ತಿ ಹಾಕಲ್ಲ. ಅಷ್ಟು ಕರಿಬೇವಿನ ಸೊಪ್ಪನ್ನೇ ಹಾಕ್ತೀನಿ, ಚಟ್ರ ಪಟ್ರ ಅಂದಿ ಅಂತ. ಇವಾಗ ಈರುಳ್ಳಿ ಹಾಕತ್ತೀನಿ. ಸಿಂಪಲ್ ರೆಸಿಪಿ, ನಾವು ಹೀಗೇ ಮಾಡೋದು ಸಿಂಪಲ್ಲಾಗಿ. ಕಾಫಿ ಅರ್ಧ ಕುಡ್ದೀನಿ, ಇನ್ನೂ ಅರ್ಧ ಅದ. ಕಾಫಿ ಕುಡಿತಾವನಿ, ರೋಸ್ಟ್ನು ಮಾಡ್ತಾವನಿ. ಏನು ಸೌಂಡು ಅಂದ್ರೆ ಕಡ್ಡಿ ಕಟ್ ಮಾಡ್ತಾವ್ರ ಹಸುಗ ನಮ್ಮ ಮನೇಲಿ, ಅದಕ್ಕೋಸ್ಕರ ಕಟ 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 ಅಂತ ಸೌಂಡು ಬರ್ತದ. ಈರುಳ್ಳಿ ಬೆಂದದ. ಇವಾಗ ಕ್ಯಾಪ್ಸಿಕಮ್ ಹಾಕತ್ತೀನಿ. ಕ್ಯಾಪ್ಸಿಕಮ್ಮು ನಾನು ಹಾಕ್ತಾವನಿ, ಯಾರು ಹಾಕ್ತಾರೋ ಗೊತ್ತಿಲ್ಲ, ನಾನು ನೋಡೇ ಇಲ್ಲ ಕ್ಯಾಪ್ಸಿಕಮ್ ಹಾಕ್ತಾರ ಅಂತ. ನಾನು ಮಾತ್ರ ಇವತ್ತು ಕ್ಯಾಪ್ಸಿಕಮ್ ಜಾಸ್ತಿ ಇತ್ತು ನಮ್ಮ ಮನೇಲಿ, ಅದಕ್ಕೋಸ್ಕರ ಕ್ಯಾಪ್ಸಿಕಮ್ ಹಾಕ್ತಾವನಿ. ಚೆನ್ನಾಗಲ್ಲ ಸಾಕು. ನಾನು ಒಂದಿನೂ ಹಾಕಿಲ್ಲ ಕ್ಯಾಪ್ಸಿಕಮ್ಮ. ಯಾರಾದರೂ ಹಾಕೋರು ಕ್ಯಾಪ್ಸಿಕಮ್ಮ ಕಮೆಂಟ್ ಮಾಡಿ ಹಾಕ್ತೀವಿ ಅಂತ. ನಮ್ದೇನು ಗೊತ್ತಾ, ನಾವು ಹಳ್ಳಿಯವರು. ಇವಾಗ ಟೊಮೊಟೊ, 1 ಟೊಮೊಟೊ ಹಾಕೊಂಡಿನಿ. ನಾನು ಒಂದೇ ಕೈಲಿ ಮೊಬೈಲ್ ಇಟ್ಕೊಳಕ್ಕೆ ಒಂದು ಕೈಲಿ ಕೆಲಸ ಮಾಡಬೇಕು, ಏನೂ ಮಾಡೋಕ್ಕಾಗಲ್ಲ. ಇದು 1 kg ಚಿಕನು ಇವಾಗ ಹಾಕ್ತೀನಿ. ಇದು ಬೆಂದದ, ಬೆಂದದ. ಏನಪ್ಪ ಯಾರು ಮಾಡ್ಬೇಕು ಮಾಡ್ತಾವಳ ಹೇಳು, ಅದಕ್ಕೆ ತೋರಿಸ್ಕೊಳ್ಳೋ ಅಂತ ಬೇಡಿ ಖುಷಿಗೋಸ್ಕರ ತೋರಿಸ್ತಾ ಇದ್ದೀನಿ. ಸಪೋರ್ಟ್ ಮಾಡಿ. ಇವಾಗ ಅರಿಶಿನ ಹಾಕ್ತಾಯಿದ್ದೀನಿ, ಸ್ವಲ್ಪ ಅರ್ಧ ಟೀ ಸ್ಪೂನ್ ಅರಿಶಿನ. ಆವಾಗಲೇ ಮರ್ತುಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇವಾಗ ಹಾಕ್ತಾಯಿದ್ದೀನಿ. ಈಗ ಚಿಕನ್ ಈ ಥರ ಬಂದೈತೆ. ಇನ್ನೂ ಚಿಕನ್ ಮಸಾಲ ಹಾಕಿಲ್ಲ, ಅಚ್ಕಾರದ ಪುಡಿ, ಧನಿಯಾ ಪುಡಿ ಮತ್ತು ಅವು ಹಾಕಬೇಕು. ಇವಾಗ ಅದನ್ನ ಹಾಕ್ತೀನಿ. ಇವಾಗ 1 ಚಮಚ ಅಚ್ಕಾರದ ಪುಡಿ, 1 ಚಮಚ ಧನಿಯಾ ಪುಡಿ. ಆವಾಗಲೇ ಅರಿಶಿನ ಪುಡಿ ಹಾಕಿದೆ. ಗರಂ ಮಸಾಲೆ ನಾವು ಹಾಕಲ್ಲ, ಇಷ್ಟೇ. ಚಿಕನ್ ಮಸಾಲ ಹಾಕ್ತೀನಲ್ಲ, ಅಯ್ಯೋ ವೀಡಿಯೋನ ಆನ್ ಮಾಡಿದ್ದಿಲ್ಲ, ಹಚ್ಚಿ ಚಿಕನ್ ಮಸಾಲ ಹಾಕಿದ್ದೀನಿ. ನಿಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲ, ಎಷ್ಟಾಯ್ತು ಅಷ್ಟು ಮಾಡಬೇಕು. ನೀರು ಹಾಕಲ್ಲ, ಇದು ಚಿಕನಲ್ಲೇ ಬಿಟ್ಕೊಳುತ್ತಲ್ಲ, ಆ ನೀರಲ್ಲೇ ಬೇಯ್ಕೊಳುತ್ತಲ್ಲ. ಗೊಜ್ಜು ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಬೇಕು. ಇವಾಗ ನಾನು ಕೊತ್ತಂಬರಿ ಸೊಪ್ಪು ಮತ್ತು
ಪುದೀನ ಸೊಪ್ಪು ಎರಡನ್ನೂ ಹಾಕ್ತೀನಿ. ಟೊಮೆಟೊ ಹಾಕಿಲ್ಲ, ನಿಂಬೆನೂ ಇಲ್ಲ. ನಿಂಬೆಹಣ್ಣು ಫ್ರಿಜ್ ಎಲ್ಲ ಬೇಕಪ್ಪ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಆವಾಗಲೇ ಉಪ್ಪು ಹಾಕಿದ್ವಿ, ಇವಾಗ ಒಂದು ಸ್ವಲ್ಪ ಹಾಕ್ತಿ. ಇವಾಗ ಚಿಕನ್ಗೆ ಏನೇನು ಹಾಕ್ಬೇಕು ಎಲ್ಲನೂ ಹಾಕಾಯ್ತು. ಇವಾಗ ಇದನ್ನು ಒಂದು ಕೂಗಿಸ್ತೀವಿ, ಯಾಕಂದರೆ ಅರ್ಧ ಬೆಂದೋಗದ. ಇವಾಗ ಒಂದು ಕೂಗಿಸಿದ್ರೆ ಮುಗೀತು ರೋಸ್ಟು. ಇವಾಗ ಹುಡುಗ್ಲಾಗ್ತಾಯಿದ್ದೀನಿ. ಆಮೇಲೆ ಈ ಕಡೆ ಸಂಪ್ರದಾಯ ಎಲ್ಲರೂ ಹಾಕ್ತಾರೆ, ನಾವು ಹಾಕ್ತೀವಿ. ಅಂತ ಕಡಿತಾದ ಏನಕ್ಕೆ ಅಂದ್ರೆ ಮಕ್ಕಳೆಲ್ಲ ತಿಂತಾರಲ್ಲ, ಹೊಟ್ಟೆ ನೋವು ಬರುತ್ತೆ ಅಂತ ಹಿಂಗೆ ಹಾಕ್ತೀವಿ. ಮುಸ್ಸತಿ ತೆಗಿಬಿಟ್ಟು ಇದನ್ನು ತೊಳೆದಾಕ್ತೀನಿ. ಆಮೇಲಿಂದ ಇವಾಗ ಇದ್ದು ಕತೆ ಆಯಿತು. ಇದನ್ನ ಒಂದು ವಿಸಲ್ ಕೂಗಿಸ್ಬಿಟ್ಟು ಆಫ್ ಮಾಡಿಬಿಡ್ತೀನಿ. ಆಮೇಲಿಂದ ಮೀನನ್ನ ಬೇಯಿಸ್ತೀನಿ. ಈಗ ಮೀನು ಆವಾಗಲೇ ಕಲಸಿ ಮಡಗಿದ್ವಲ್ಲ, ಸುಮಾರಾಗದ. ಯಾಕಂದ್ರೆ ಫ್ರಿಜ್ಗೆ ಹಾಕ್ಬಿಟ್ಟು ಕೊಟ್ಬಿಟ್ಟವ್ರ ಅನ್ನೋದ. ಅದು ಫ್ರಿಜ್ಗೆ ಹಾಕಿದ್ರೆ ಈ ರೀತಿ ಕಟ್ಕೊಳ್ಳಲ್ಲ. ನಾನು ಸುಮಾರು ಸತಿ ಕಲಸಿ ನೋಡಿದ್ದೀನಿ, ಈ ರೀತಿ ಅಂಟೋದೇ ಇಲ್ಲ. ಇದು ಜಾಸ್ತಿ ಆ ರೀತಿ ಆಗ್ಬಿಟ್ಟದ. ನನ್ನ ಮಗ ಬರೋದೇ ಇಲ್ಲ, ಯಾಕಂದ್ರೆ ಅವ್ಳಿಗೆ ಜಗಮಲ್ಲ ಫಿಲಮ್ ಬಂದ್ಬಿಡೋದ ಇವತ್ತು. ಆ ಪಿಕ್ಚರು ಅಂದ್ರೆ ಅವಳಿಗೆ ತುಂಬ ಇಷ್ಟ ಜಗಮಲ್ಲ. ಅದಕ್ಕೋಸ್ಕರ ಅವ ಬರೋದೇ ಇಲ್ಲ. ಅಪರೂಪ ಜಗಮಲ್ಲ ಬಂದ್ಬಿಟ್ರೆ ಫಿಲಮ್ ನೋಡೋದಂತೂ ಬಿಡೋಲ್ಲ. ಎಷ್ಟೊತ್ತು ನೋಡ್ರು ನೋಡ್ತಾನೆ ಇರ್ತಾಳೆ. ಎಣ್ಣೆನೂ ಕಾಯಕ್ಕೆ ಮಾಡಿದ್ದೀನಿ, ಎಣ್ಣೆ ಕಾಯ್ತಾದ. ಇವಾಗ ನಾನು ಮೀನು ಹಾಕ್ತಾವನಿ. ಈ ಚಟ್ರ ಪಟ್ರ ಅಂದರೆ ನನಗೆ ತುಂಬ ಭಯ ಇಷ್ಟ. ಚಿಕನು ರೆಡಿ ಆಗದ, ವಿಸಲು ಆರದ. ಇವಾಗ ನೋಡೋಣ ಬನ್ನಿ. ಹೀಗಿದೆ, ಚೆನ್ನಾಗಿದೆ ಚೆನ್ನಾಗದ ಅಂದ್ಕೊತೀನಿ. ಸಖತ್ತಾಗಿ ಬಂದಿದೆ. ಸ್ವಲ್ಪನೂ ನೀರು ಹಾಕೊಂಡು ಚಿಕನ್ನಲ್ಲಿ ನೀರು ಬಿಟ್ಟಿದ್ದೆ, ಇಷ್ಟು ಬಿಟ್ಟದ ಚಿಕನ್ ನೀರೇ. ಅದಕ್ಕೆ ನೀರು ಹಾಕಲಿಲ್ಲ. ಕ್ಯಾಮ್ರಾ ಉಳಿಸ್ಬಿಡ್ತೀನಿ. ಇಷ್ಟೇ ಚಿಕನ್ ರೋಸ್ಟು ಚೆನ್ನಾಗಿ ಬಂದದ ಅನ್ಕೋತೀನಿ. ಅನ್ನ ಮುದ್ದೆ ಎರಡನ್ನೂ ಮಾಡಿದ್ದೀನಿ. ಎರಡೂ ರೆಡಿ ಆಗದ. ಇವಾಗ ಮೀನು ಇನ್ನೊಂದು ಸ್ವಲ್ಪ ಬೇಯಿಸ್ಬಿಟ್ಟು ನಮ್ಮ ಮಕ್ಳಿಗೆ ಊಟ ಹಾಕ್ಕೊಡ್ಬೇಕು. ಅವ್ರದ್ದೇ ಫಸ್ಟು, ಆಮೇಲೆ ಮಿಕ್ತವ್ರದ್ದೆಲ್ಲ ಅವ್ರದ್ದು. ಫೈನಲಿ ಮೀನು ಕಬಾಬ್ ರೆಡಿ ಆಗದ. ಇದೇ ಮೀನು ಕಬಾಬು, ಕಲರ್ ಗಿಲರ್ ಏನಿಲ್ಲ ನೋಡಿ. ಈ ರೀತಿ ಬೇಯಿಸಿನಿ. ಕತ್ಲಲ್ವ ಸರಿ ಕಾಣ್ತಾ ಇಲ್ಲ. ಈ ರೀತಿ ಬೇಯಿಸಿನಿ, ಚೆನ್ನಾಗದ. ಒಟ್ಟಿನಲ್ಲಿ ನಮ್ಮ ಮಗ ಬಂದಿದ್ದ, ಈ ಕಡೆ ಸೈಡ್ ಕಿತ್ಕೊಂಡು ತಿನ್ಕೊಂಡಾಗ. ಇವಾಗ ರೆಡಿ ಆಯಿತು ಮೀನು ಕಬಾಬು. ಇನ್ನೊಂದು ಸ್ವಲ್ಪ ಅದ. ಇವಾಗ ಮುಗೀತು. ಇವಾಗ ಎಲ್ಲ ರೆಡಿ ಆಗದ. ಮುದ್ದೆ ಒಂದು ಮಾಡಿಬಿಟ್ರೆ ಮುಗೀತು. ಮೀನು ಕಬಾಬ್ನ ಬ್ಯಾಟಿಂಗ್ ಮಾಡಿದೆ. ಮೀನು ಕಬಾಬ್ ನಮ್ಮ ಮನೇಲಿ ಎಲ್ಲರಿಗೂ ತುಂಬ ಇಷ್ಟ. ಒಂದು ಸ್ವಲ್ಪ ತಿಂತಾ ಇದ್ದೀನಿ ನಾನು. ಅಯ್ಯೋ ಮುಳ್ಳು ಇಷ್ಟ ತಿನ್ಬೇಡ. ಒಂದು ಸ್ವಲ್ಪ ತಿಂತಾ ಇದ್ದೀನಿ. ಚೆನ್ನಾಗಿದೆ ಫ್ರೆಂಡ್ಸ್. ಇಷ್ಟ ಆಯ್ತಾ? ನನ್ನ ಮಗನ್ಗೆ ನಾನೇ ತಿನ್ನಿಸ್ಕೊಡ್ಬೇಕು. ಯಾಕಂದ್ರೆ ಸುಮ್ಮನಿರು ಸಮೂ. ಯಾಕಂದ್ರೆ ನನ್ನ ಮಗನ್ಗೆ ತಿನ್ನಕ್ಕೆ ಬರಲ್ಲ, ಮುಳ್ಳಲ್ವ. ಅದಕ್ಕೋಸ್ಕರ ನಾನೇ ತಿನ್ನಿಸ್ತೀನಿ. ನನ್ನ ಮಗ ಅವಳೇ ತಿಂತಾಳ. ಮುಳ್ಳಿರೋದಕ್ಕೆ ನಾನೇ ತಿನ್ನಿಸ್ತೀನಿ. ಅವನಿಗೆ ಇಷ್ಟ ಆಯ್ತಂತ. ನಮ್ಮ ಮನೆಯವರಿದ್ರೆ ಇದಕ್ಕಿಂತ ಚೆನ್ನಾಗಿ ಮಾಡೋರು. ನಮ್ಮ ಮನೆಯವರು ಕೆಲ್ಸಕ್ಕೆ ಹೊಂಟೋಗಾರ. ಅದಕ್ಕೋಸ್ಕರ ನಾನೇ ಸಿಂಪಲ್ಲಾಗಿ ಕಬಾಬ್ನ ಮಾಡಿದ್ದೀನಿ. ನಮ್ಮ ಮನೆಯವರು ಚೆನ್ನಾಗಿ ಮಾಡ್ತಾರೆ ನಾನ್ ವೆಜ್ಜ. ಅವರೇ ಮಾಡ್ತಿದ್ದು ಕಬಾಬ್ನೆಲ್ಲ, ಅವರೇ ಮಾಡ್ತಿದ್ದು. ಇವತ್ತು ನಾನು ಮಾಡಿದ್ದೀನಿ ನೋಡಿ. ಪ್ಲೀಸ್ ಈ ಕುಕ್ಕಿಂಗ್ ವಿಡಿಯೋ ಇಷ್ಟ ಆಯ್ತು ಅಂದ್ಕೊಂಡಿನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ವಿಡಿಯೋ ನೋಡಿ. ಹಾಗೆ ನೋಡೋಕ್ಕೆ ಹೋಗಬೇಡಿ ಪ್ಲೀಸ್. ನಂಗೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್. ಬಾಯ್. ನಮ್ಮ ಮಮ್ಮಿ ಮಾಡಿರೋ ಟೇಸ್ಟ್ ಕೊತ್ತಿಗಳೆಲ್ಲ ಬಂದು ಮೂಸ್ತೈತೆ. ನಮ್ಮ ಮನೇಲಿ 4 ಕೊತ್ತಿಗಳವ. 4 ಕೊತ್ತಿಗಳು 4 ಮೂಲಲ್ಲೂ ಕುತ್ಕೊಂಡು ವಾಸನೆನ ದೊಯ್ತಾವ. ಅಷ್ಟು ಇದಾಗ್ಬಿಟ್ಟದೆ ಇವತ್ತು ಅವಕ್ಕೆ. ಇವೆಲ್ಲ ಮೂಳೆ ಪೀಸೆಲ್ಲ ಅವ್ರಿಗೇನೆ. ಅವ್ರಿಗೆ 4 ಕೊತ್ತಿಗೆ ಮತ್ತು ನಮ್ಮ ಟಮ್ಮಿಗೆ 5ಕ್ಕೂ. ಮತ್ತು ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ.
ಬಾಯ್ ಫ್ರೆಂಡ್ಸ್, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಸಮು ತಿನ್ಬೇಡಕ್ಕಪ್ಪ. ನನ್ನ ಮಗ ಮಾತಾಡ್ತಾ ಇದ್ರೆ ಕೇಳ್ತಾನೆ ಇಲ್ಲ. ನಾನೇ ತಿನ್ಸ್ಕೊಡ್ತೀನಿ. ಮುಳ್ಳಿರುತ್ತ ಅಂತ ನಮಗೆ ಭಯ, ಅದಕ್ಕೋಸ್ಕರ ಬಾಯ್ ಫ್ರೆಂಡ್ಸ್.